ಸೆಕ್ರೆಟರಿ ಮೋಹನ್ ಅವರು ಭಾಷಾಂತರ ಮಾಡ್ತಾರೆ. ಸಂವಹನ ಅಷ್ಟೇ, ಹಿಂದಿಯಲ್ಲಿ ಇಂಗ್ಲಿಷಲ್ಲಿ ತಮಿಳಿನಲ್ಲಿ ಒಕ್ಕೂಟ ಏನಿದೆ ಆ ಒಂದು ಒಕ್ಕೂಟದ ದೃಷ್ಟಿಯಿಂದ ಕೆಲವು ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರಿಗೂ ಅನುಕೂಲ ಆಗಿದೆ. ಎನಿವನ್ ಯಾವುದೇ ಒಂದು ಬ್ಯಾಂಕ್ದೊಂದು ಪ್ರೋಗ್ರಾಮ್ ಆದರೂ ಎಲ್ಲ ಭಾಗವಹಿಸಿದ್ರು ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಂಡ್ರು ನಮ್ಮ ಕುಟುಂಬಗೂ ಹೆಲ್ಪ್ ಆಗುತ್ತೆ. ನಮಗಾಗಿಲ್ಲ ಅಂದರೆ ನಮ್ಮ ಕುಟುಂಬಗಾದರೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈಗ ಒಂದು ಎಲಿಯೂರಲ್ಲಿ ಒಂದು SSGಯಲ್ಲಿ ಒಬ್ಬ ಮಹಿಳೆ ತೀರ್ಕೊಂಡ್ರು ಲಾಕ್ಡೌನ್ ಟೈಮಲ್ಲಿ. ನಾವೊಂದು ಇನ್ಶೂರೆನ್ಸು ಕ್ಲೈಮ್ ಮಾಡಿದ್ದೀವಿ. ಇದು ಖಂಡಿತವಾಗ್ಲೂ ಎಲ್ಲರಿಗೂ ಉಪಯೋಗ ಆಗುತ್ತೆ. ಕಡೆಯಿಂದನೇ ಅಮೌಂಟ್ ಕ್ಲೈಮು ಆಗೈತೆ. ನಮ್ಮ ಒಕ್ಕೂಟದಾಗ ಸಾಲ ಕೊಟ್ಟಿದ್ದರಿಂದ ಅದನ್ನು ತಗೊಂಡ್ವಿ, ಅವ್ರಿಗೂ ವಾಪಸ್ ಕೊಟ್ಟಿದ್ದೀವಿ 1,20,000 2 ಲಕ್ಷ ಅವ್ರಿಗೆ ಕ್ಲೈಮ್ ಆಗಿದ್ದಿದ್ದು. ಹಾಗಾಗಿ ಈ ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರಿಂದ ಒಳ್ಳೆ ಅನುಕೂಲಗಳು ಆಗೈತೆ. ಸಾಲದಿದ್ದಕ್ಕೆ ನಾವೇನೇ 30 ಲಕ್ಷ ಲೋನ್ ಮಾಡಿಸಿದ್ವಿ. ನಮ್ಮ ಮಗಳು UK ಎಜುಕೇಷನ್ ಮಾಡ್ತಾವಳೆ. 30 ಲಕ್ಷ ತಗೊಂಡು ನಮ್ಮ ಕೆನರಾ ಬ್ಯಾಂಕ್ನಿಂದ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರಿಂದ ಒಳ್ಳೆ ಅನುಕೂಲಗಳು ಆಗ್ಯಾವೆ. ದಿನ ನಮ್ಮ ಮಕ್ಕಳ ಭವಿಷ್ಯನೂ ಇರ್ತೈತೆ. ಅದರಲ್ಲಿ ಯಾವುದೇ ಇದ್ರಕ್ಕೂ ನಮ್ಗೆ ಲೋನ್ಗಳು ಕೊಡ್ತಾವ್ರೆ, ಗುಂಪು ಮೇಲೆ ಲೋನ್ ಕೊಡ್ತಾವ್ರೆ. ನಮ್ಗೊಂದು ಬದುಕೋಕ್ಕೊಂದು ಜೀವನ ಆತೈತೆ. ಇದು ಇವಾಗ ಇನ್ಶೂರೆನ್ಸ್ ಹೇಳಿದಾರಲ್ಲ, ಅದು ತುಂಬ ಅನುಕೂಲ ಆತೈತೆ. ಮಕ್ಕಳ್ಗೆ ಇರೋರ್ಗೆ ತುಂಬ ಅನುಕೂಲ ಆತೈತೆ. ग्राम पंचायत लेवल जो कि DFS ने प्रोग्राम और एक कैंपेन लॉन्च किया है, उसी के सिलसिले में हम लोग यहाँ पर पूरे गाँव वासियों के साथ में इकट्ठे हुए हैं। हाँ, एक्चुअली पूरे कर्नाटका में हम लोग SLBC के हेड हैं, तो जितने भी पंचायतें हैं उसमें हमारा दायित्व बनता है और हम लोग उसमें सभी जगह ये इंश्योर करते हैं कि DFS की जो भी गाइडलाइन है और जो एजेंडा है उसको फुलफ़िल करें।